ಇನ್ನು ರೇಣುಕಾಸ್ವಾಮಿಯವರ ಕುಟುಂಬದ ದುಃಖ ಇನ್ನೂ ಕೂಡ ಮುಗಿದಿಲ್ಲ. ಈಗಲೂ ಕೂಡ ಅವರು ಮಗನನ್ನ ಕಳೆದುಕೊಂಡ ನೋವಿನಲ್ಲೇ ಇದ್ದಾರೆ. ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ತಕ್ಕ ಶಿಕ್ಷೆ ಆಗಬೇಕು. ಅವರು ದೊಡ್ಡವರು ಇರಲಿ ಸಣ್ಣವರು ಇರಲಿ, ಅಪರಾಧಿನೇ. ನನ್ನ ಮಗ ತಪ್ಪು ಮಾಡಿದರೆ ಕಾನೂನಿನಡಿ ಅವನಿಗೆ ಶಿಕ್ಷೆ ಕೊಡಿಸ್ಬೇಕಾಗಿತ್ತು. ಈಗ ನಾವು ಸಾಯೋ ತನಕನೂ ನಮ್ಮ ಮಗನನ್ನು ನೋಡೋದಕ್ಕಾಗುತ್ತಾ ಅಂತ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಮತ್ತು ತಂದೆ ಕಾಶಿನಾಥಯ್ಯ ಮತ್ತೆ ಕಣ್ಣೀರಿಟ್ಟಿದ್ದಾರೆ. 14 ದಿವಸ ಮತ್ತೆ ಮುಂದೋಗಿದೆ ಅಂತ ನಿನ್ನೆ ನಮಗೆ ಮಾಧ್ಯಮದವರಿಂದ ಗೊತ್ತಾಯಿತು. ಅವರಿಗೆ ತಕ್ಕವಾದ ಶಿಕ್ಷೆ ಆಗಬೇಕಷ್ಟೇ. ನಾವು ನಮ್ಮ ಮಗನ ನೋಡೋಕ್ಕೆ ಸಿಗ್ತಾ ಇಲ್ಲ. ಬೇರೆಯವರೆಲ್ಲ ಅವ್ರಿಗೆ ಅವ್ರ ತಾಯಿ ಎಲ್ಲ ಹೋಗಿ ನೋಡ್ಕೊಂಡು ಬರ್ತಿದ್ದಾರಂತೆ. ನಾವು ಯಾರನ್ನು ನೋಡೋಕ್ಕೆ ಹೋಗ್ಬೇಕು? ನನ್ನ ಮಗ ಸಿಗ್ತಾನ? ಇವಾಗ ನನಗೆ ನನ್ನ ಮಗ ಸಿಗೋದಿಲ್ಲ. ನಾವು ಸಾಯೋ ತನಕ ಅವನು ನೋಡೋಂಗಿಲ್ಲ. ಅವನು ನಮಗೆ ಮಣ್ಣು ಹಾಕ್ಬೇಕಿತ್ತು, ಅಂಥದ್ರಲ್ಲಿ ನಾವು ಅವನಿಗೆ ಮಣ್ಣು ಹಾಕೋ ಪರಿಸ್ಥಿತಿ ತಂದಿಟ್ಬಿಟ್ರಿ. ಇವತ್ತೆಲ್ಲರೂ ಸೇರಿ ಅವನಿಗೆ ನನಗೆ ಹಾಕ್ತಿದ್ದ ಅಂತ ಹೇಳ್ತಿದ್ರಲ್ಲ. ಮೊದಲೇ ಹೇಳಿಬಿಟ್ಟಿದ್ರೆ ನಾವು ಎಚ್ಚೆತ್ಕೊಂಡು ಅವನಿಗೂ ತಪ್ಪು ಮಾಡಿದರೆ ಅವನಿಗೂ ಶಿಕ್ಷೆ ಕೊಡಿಸಿ ನಾವು ಏನಾದ್ರು ಮಾಡ್ಬೋದಾಗಿತ್ತು. ಆದರೆ ನೀವು ಇಷ್ಟು ದಿನ ಸುಮ್ಮನಿದ್ದು ಈಗ ನಮಗೆ ಹಾಕ್ತಿದ್ದಾನೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅದು ನಿಮಗೆ ಗೊತ್ತಿದೆ. ಆದಷ್ಟು ಬೇಗ ಅವ್ರ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು. ಆರೋಪಿಗಳಿಗೆ ಮತ್ತೆ 14 ದಿನ ನ್ಯಾಯಾಂಗ ಶಿಕ್ಷೆ ಆಗಿದೆ ಅಂತ ಮಾಧ್ಯಮಗಳಿಂದ ನಮಗೆ ತಿಳಿದು ಬಂದಿದೆ. ಇದು ನ್ಯಾಯಕ್ಕೆ ನ್ಯಾಯ ದೊರೆತಿದೆ ಅಂತ ಅನಿಸುತ್ತೆ ನಮಗೆ. ಮುಂದಿನ ಇದರಲ್ಲಿ ಈಗ ನಮ್ಮ ಸರ್ಕಾರಿ ನ್ಯಾಯವಾದಿಗಳು ಪೊಲೀಸರು ಕೂಡ ಅವರು ಅತ್ಯಂತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮಾಡಿದ್ರ ಪ್ರಭಾವವಾಗಿಯೇ ಇವರಿಗೆ ಅಡಿಷ್ನಲ್ಲಾಗಿ 14 ದಿನ ಮತ್ತೆ ಮುಂದುವರೆದಿದೆ. ಇದು ಕೂಡ ಮುಂದೇನು ಕೂಡ ನ್ಯಾಯ ನಮಗೆ ಸಿಗುತ್ತೆ. ಸರ್ಕಾರದಿಂದ ಮತ್ತು ಪೊಲೀಸರು ನ್ಯಾಯವಾದಿಗಳಿಂದ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಒಂದು ವೇಳೆ ನ್ಯಾಯ ಸಿಗದೇ ಇದ್ದರೆ ಇಂಥ ಘಟನೆಯನ್ನು ದುರುಪಯೋಗ ಮಾಡಿಕೊಂಡು ಅನೇಕ ಪುಡಾರಿಗಳು ಕೂಡ ಇನ್ನು ಮುಂದೆ ದೊಡ್ಡ ಪ್ರಮಾಣದಲ್ಲಿ ಬೆಳೀತಕ್ಕಂಥ ಸಂದರ್ಭ ಇರ್ತೈತೆ ಅಂತ ನನಗೆ ಭಯ ಆಗ್ತದೆ.